ಮನೆಯಲ್ಲಿ ಕಾನ್ಸ್ಟೆಂಟ್ ಆಗಿ ಮಗುವಿಗೆ ಪ್ರೆಷರ್ ಹಾಕ್ತಾ ಇರೋದು, ಮಗುವನ್ನ ಕಂಪೇರ್ ಮಾಡ್ತಾ ಇರೋದು, ಅಥವಾ ಮಗುವಿಗೆ ನೀನ್ ಯಾವ್ದಕ್ಕೂ ಪ್ರಯೋಜನ ಇಲ್ಲ. ನೋಡು ಅವ್ರು ಈ ಕೋರ್ಸ್ ಮಾಡಿದ್ರು, ಅವ್ರು ಈ ಕ್ಲಾಸಿಗೆ ಹೋದ್ರು, ನೋಡು ಅವ್ರ ಮಗ ಫಸ್ಟ್ ರ್ಯಾಂಕ್ ತೆಗಿತಾ ಇದ್ದಾನೆ, ನೀನ್ ಏನಕ್ಕೂ ಪ್ರಯೋಜನ ಇಲ್ಲ. ಹೀಗೆ ಮಗುವನ್ನ ಕಂಪೇರ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅಥವಾ ಎಷ್ಟೋ ಕಡೆ ನಾನು ನೋಡಿದೀನಿ, ಇಬ್ರು ಮನೇಲಿ ಸಿಬ್ಲಿಂಗ್ಸ್ ಇರ್ತಾರೆ. ಅಣ್ಣನಿಗೆ ಕಂಪೇರ್ ಮಾಡೋದು, ಅಥವಾ ತಮ್ಮನಿಗೆ ಕಂಪೇರ್ ಮಾಡೋದು, ಅಥವಾ ಅಕ್ಕನಿಗೆ ಕಂಪೇರ್ ಮಾಡೋದು. ಹೀಗೆ ಮಕ್ಕಳ ಮಧ್ಯೆ ರೈವಲ್ರಿ ಬರ್ತಾ ಹೋಗ್ತಾ ಇರುತ್ತೆ. ಅದಲ್ಲದೆ ಮಕ್ಕಳಿಗೆ ಈಗ ಯಾವಾಗ ಅಂತ ಹೇಳಿದ್ರೆ, ಆ 0 to 7 ಇಯರ್ಸ್ ಏನಿರುತ್ತೆ, ಆ ಮಗು ಒಂದು ಸ್ಪಾಂಜ್ ತರ. ನಿಮ್ಮನ್ನ ನೋಡಿ ಬೆಳೀತಾ ಇರುತ್ತೆ, ನಿಮ್ಮ ನೇಬರ್ಸ್ ಅನ್ನ ನೋಡಿ ಬೆಳೀತಾ ಇರುತ್ತೆ, ಫ್ರೆಂಡ್ಸ್ ಅನ್ನ ನೋಡಿ ಬೆಳೀತಾ ಇರುತ್ತೆ, ಸ್ಕೂಲಲ್ಲಿ ಪಾಠ ಕಲಿಕೆಯನ್ನ ನೋಡಿ ಬೆಳೀತಾ ಇರುತ್ತೆ. ಆ ಓವರ್ ಆಲ್ ಮಗುವಿನ ಕಾಗ್ನೇಟಿವ್ ಬಿಹೇವಿಯರಲ್ ಏನಂತ ಹೇಳ್ತೀವೋ, ಅಥವಾ ಲಾಜಿಕಲ್ ಥಿಂಕಿಂಗ್ ಎಲ್ಲವೂ ಕೂಡ ಫೆಲೋ ಸ್ಟೂಡೆಂಟ್ಸು, ಫ್ಯಾಮಿಲಿ ಮೆಂಬರ್ಸು, ಅಜ್ಜಿ, ತಾತ ಎಲ್ಲವನ್ನೂ ಗ್ರಹಿಸ್ತಾ ಆ ಮಗುವಿನ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ ಆಗ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ನೀವು ಹೋಗಿ ಆ ಮಗುವಿಗೆ ಕಂಪೇರ್ ಮಾಡಿ ನೀನು ಕಾನ್ಫಿಡೆನ್ಸ್ ಅನ್ನ ತುಂಬಿಸ್ಬೇಕು ಹೊರತು, ಅದನ್ನ ಯಾವಾಗ ನೀವು ಅದಕ್ಕೆ ಪ್ರೆಷರ್ ಹಾಕೋದು, ನೀನ್ ಇದೇ ಆಗ್ಬೇಕು, ಹೀಗೆ ಮಾಡ್ಬೇಕು. ಮಕ್ಕಳನ್ನ ಎಷ್ಟ್ರ ಮಟ್ಟಿಗೆ ಎಂಗೇಜ್ ಇಡ್ತಾರೆ ಅಂತ ಹೇಳಿದ್ರೆ, ಈಗ್ಲೇ ಒಂದ್ 20 ವರ್ಷದ ನೆಕ್ಸ್ಟ್ ಪ್ಲಾನಿಂಗ್ ಶುರು ಮಾಡ್ಬಿಡ್ತಿದ್ದಾರೆ.